ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. HSBPTಗೆ ಈಗಾಗಲೇ ಒಂದು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಆಗಿರ್ಬೋದು, ಮತ್ತು ಆ ಸೀಟನ್ನು ಕನ್ಫರ್ಮೇಷನ್ ಮಾಡಲಿಕ್ಕೆ ಚಾನಲನ್ನು ಕೂಡ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. ಯಾರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ, ಸೊ ಅಂಥವ್ರುಗಳು ಆದಷ್ಟು ಬೇಗನೆ ಕೆಇಗೆ ಹೋಗಿ ಅದನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಅಲ್ಲಿಂದನೇ ನೀವೇನು ಮಾಡಬೇಕು, ಫೀಸನ್ನು ಪೇ ಮಾಡಿ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಊರಿಗೆ ಅಥವಾ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸುವಂಥದ್ದು. ಅಡ್ಮಿಷನ್ ಹೋಗ್ಬೇಕಾದ್ರೆ ಯಾವೆಲ್ಲ ಏನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ರಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂತಹ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಕಾಮೆಂಟ್ ಬಂದಿದ್ದಾವೆ. 8,250 ರೂಪೀಸ್ ಕಾಲೇಜಲ್ಲಿ ಕೊಟ್ಟು ಅಡ್ಮಿಷನ್ ಆದಮೇಲೆ ಎಕ್ಸ್ಟ್ರಾ ಅವತ್ತೇ ಕೇಳ್ತಾರಾ ಅಂತ ಕೇಳಿದ. ಅಂದರೆ ಎಕ್ಸ್ಟ್ರಾ ಫೀಸ್ ಕೇಳೋರ ಬಗ್ಗೆ ಹೇಳ್ತದೆ. ಹೌದು, ಗೌರ್ಮೆಂಟ್ ಫೀಸು 8,250 ರೂಪಾಯಿ BPTಗಿದೆ. ಎಕ್ಸ್ಟ್ರಾ ಡೊನೇಷನ್ನು, ಕ್ಲಿನಿಕಲ್ ಫೀಸ್ ಅಂತ ಏನಾದರೂ ಕೇಳ್ಬೋದು, ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. Sir, I want to cancel my BPT seat. I have just downloaded channel copy but not even paid 750 rupees. How should I cancel my seat? ಸಿ ಇದಕ್ಕೆ ಯಾವುದೇ ಥರಂಥ ಆಪ್ಷನ್ ಇಲ್ಲ. ಇದನ್ನು ಕೆಇದವರಿಗೆ ಕ್ಯಾನ್ಸಲ್ ಮಾಡಬೇಕು, ನೀವು ಕಾಲ್ ಮಾಡಿ ಕ್ಯಾನ್ಸಲ್ ಮಾಡಿಸ್ಬೋದು. ಬಟ್ ಫೀಸನ್ನು ಪೇ ಮಾಡೋ ತನಕನೂ ಸೀಟ್ ಕನ್ಫರ್ಮೇಷನ್ ಅಲ್ಲ. ನೀವು 100 ಸಲನೂ ಏನಂತ ಚಾನಲ್ನ ಡೌನ್ಲೋಡ್ ಮಾಡ್ಕೋಬೋದು, 100 ಸಲ ಮಾಡ್ಕೋಬೋದು. ಆದರೆ ಫೀಸ್ ಪೇ ಮಾಡಿದಾಗ ಮಾತ್ರ ಅದೇನಾಗುತ್ತೆ, ಕನ್ಫರ್ಮೇಷನ್ ಆಗುತ್ತೆ. ಆ ಡೌನ್ಲೋಡ್ ಮಾಡಿದ ತಕ್ಷಣಕ್ಕೆ ಕನ್ಫರ್ಮೇಷನ್ ಆಗಿರೋದಿಲ್ಲ ಸೀಟು, ಸೊ ಅದು ಆಟೋಮೆಟಿಕ್ಲಿ ಕ್ಯಾನ್ಸಲ್ ಕೂಡ ಆಗುತ್ತೆ. ಇಲ್ಲಪ್ಪ ಅಂದರೆ ನಿಮಗೆ ಮನಸ್ಸಲ್ಲಿ ಡೌಟ್ ಇದ್ದರೂ ಕೂಡ ನೀವು ಕೆಇಗೆ ಕಾಲ್ ಮಾಡಿ ಒಂದು ಸಲ ಇಂಟಿಮೇಟ್ ಮಾಡ್ಕೊಳ್ಬೋದು. ಬಟ್ ಈ ಥರ ಇಲ್ಲ, ಅಂದರೆ ಫೀಸ್ ಪೇ ಮಾಡಿದರೆ ಮಾತ್ರ ಕನ್ಫರ್ಮ್ ಆಗುತ್ತೆ. ಫೀಸ್ ಪೇ ಮಾಡಿಲ್ಲ ಅಂದರೆ, ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಪೇ ಮಾಡಿಲ್ಲ ಅಂದರೆ ಅದು ಕನ್ಫರ್ಮ್ ಆಗೋದಿಲ್ಲ. ಇಮೇಜಿಂಗ್ ಟೆಕ್ನಾಲಜಿ ಬೆಸ್ಟ್, ಕಾರ್ಡಿಯಕ್ ಟೆಕ್ನಾಲಜಿ ಬೆಸ್ಟ್ ನೋಡಿ, ಎರಡೂ ಚೆನ್ನಾಗಿರುವಂಥದ್ದು. ಬಟ್ ಈ ಕಾರ್ಡಿಯಕ್ ಟೆಕ್ನಾಲಜಿಗೆ ಗೌರ್ಮೆಂಟ್ ಜಾಬ್ ಸ್ವಲ್ಪ ಇನ್ನೂವರೆಗೆ ಕರೆದಿಲ್ಲ ಕರ್ನಾಟಕದಲ್ಲಿ. ಸೆಂಟ್ರಲ್ದಲ್ಲಿ ಇದ್ದಾವೆ ಜಾಬ್ಸು, ಅದು ತುಂಬ ಕಡಿಮೆ. ಇಮೇಜಿಂಗ್ ಟೆಕ್ನಾಲಜಿ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡೂ ಕಡೆ ಜಾಬ್ಗಳನ್ನು ಕರೆದಿದ್ದಾರೆ. ನಿಮ್ಮ ಕ್ರೇಜ್ ಏನಿದೆ, ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ಮಾಡಿಕೊಡ್ರಿ. BPT ಚಾನಲ್ ನಾಟ್ ಡೌನ್ಲೋಡಿಂಗ್ ಬಟ್ ವಾಟ್ ಐ ಡೂ ಕಿ ನಾಟ್ ರಿಸೀವಿಂಗ್ ಕಾಲ್ಸ್. ನೋಡಿರಿ, BPTಗೆ ಚಾನಲ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಂದರೆ ನೀವು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಟ್ರೈ ಮಾಡಿರಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿದ ಮೇಲೆ ಕೂಡ ನಿಮ್ಗೆ ಬರ್ತಾ ಇಲ್ಲ ಅಂತಂದರೆ ನೀವು ಕೆಇಗೆ ಅಲ್ಟರ್ನೇಟ್ಲಿ ನೀವು ಕೆಇಗೆ ಟ್ರೈ ಮಾಡಬೇಕು, ಬೇರೆ ಯಾವುದೇ ಆಪ್ಷನ್ ಇಲ್ಲ. ಪೇ ಆನ್ಲೈನ್ 750 ರೂಪೀಸ್ ಮಾಡಿದ್ದಕ್ಕೆ ಡೌನ್ಲೋಡ್ ಚಾನಲ್ ಆಪ್ಷನ್ ಹೊಲ್ತೋಯ್ತು, ಏನು ಮಾಡೋದು? ಇದು ಟೆಕ್ನಿಕಲ್ ಪ್ರಾಬ್ಲಮ್ ರೀ. ಇದು ಒಂದು ಜೆಸಸ್ ಕಾಲೇಜ್ ಮೈಸೂರು ಅಲಾಟ್ಮೆಂಟ್ ಆಗಿದೆ, ಬಟ್ ಫೀಸ್ ಜಾಸ್ತಿ ಐತೆ, ಏನು ಮಾಡಬೇಕು? 70K. ನೋಡಿರಿ, ಎದಕ್ಕೆ ಅವ್ರು ಫೀಸ್ ಜಾಸ್ತಿ ತೊಗೊತಾ ಇದ್ದಾರೆ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ರಿ. ಒಂದು ಹಾಸ್ಪಿಟ್ಲ್ ಕೊಡ್ತಾಯಿದ್ದಾರೋ, ಹಾಸ್ಟೆಲ್ ಕೊಡ್ತಾಯಿದ್ದಾರೋ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅವ್ರು ಎದಕ್ಕೆ ಫೀಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಅವ್ರು ಏನು ಮಾಡ್ತಾರೆ, ಫೆಸಿಲಿಟಿಗಳನ್ನು ಕೊಡ್ತಾ ಇರ್ತಾರೆ. ಆ ಫೆಸಿಲಿಟಿಗಳು ನಿಮ್ಗೆ ಓಕೆ ಅನಿಸಿದರೆ ನೀವು ಪೇ ಮಾಡ್ಬೋದು. ಓಕೆ ಇಲ್ಲ ಅಂತಂದರೆ ನೋಡಿರಿ, ಸೆಕೆಂಡ್ ರೌಂಡು ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೀನೊಂದು ವಿಡಿಯೋ ನಾನು ಹಾಕಿದ್ದೀನಿ, ಒಂದು ವಿದ್ಯಾರ್ಥಿ ಕಾಲ್ ಮಾಡಿದ್ರು ಕೆಇದವರು, ಸೆಕೆಂಡ್ ರೌಂಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿಸೈಡ್ ಮಾಡ್ಕೊಳ್ರಿ ಏನು ಮಾಡಬೇಕಂತ. ಚಾನಲ್ ಡೌನ್ಲೋಡ್ ಆಗದಿರ ಏನು ಅಡ್ಮಿಷನ್ ಆರ್ಡರ್ ಕಾಪಿ ಬಂತು 752 ಮಾಡಿದ್ದಕ್ಕೆ ಈಗ ಚಾನಲ್ ಡೌನ್ಲೋಡ್ ಆಪ್ಷನ್ ಇಲ್ಲ ವೆಬ್ಸೈಟಲ್ಲಿ. ಚಾನಲ್ ಡೌನ್ಲೋಡ್ ಆಗದಿರೇ ಆರ್ಡರ್ ಕಾಪಿ ಡೌನ್ಲೋಡ್ ಆಯಿತಾ? ಸೊ ಇದು ಟೆಕ್ನಿಕಲ್ ಪ್ರಾಬ್ಲಮ್ ರೀ, ಹೌದಾ? ಬಟ್ ಇದು ಕೆಇಗೆ ನೀವು ರಿಪೋರ್ಟ್ ಮಾಡ್ಕೋಬೇಕು. ಯಾಕಂದರೆ ನೀವು ಕೆಇಗೆ 750 ರೂಪಾಯಿ ತುಂಬಬೇಕಿತ್ತು, ಅದು ಆಟೋಮೆಟಿಕ್ಲಿ ಏನಾಗ್ಬಿಟ್ಟಿದೆ ಅಂತ ಆರ್ಡರ್ ಕಾಪಿ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ವೆರಿ ಟೆಕ್ನಿಕಲ್ ಪ್ರಾಬ್ಲಮ್. ಸಮ್ಟೈಮ್ಸ್ ಲಕ್ಕಿ ಚಾನ್ಸು ಆಗಿರುತ್ತೆ. ಯಾವುದಕ್ಕೂ ಕೂಡ ನೀವು ಕೆಇಗೆ ರೆಕಾರ್ಡಲ್ಲಿ ಇಟ್ಕೋಬೇಕಲ್ಲ ಕೀದವರು. ಸೊ ಕೆಇಗೆ ಇದನ್ನು ಇಂಟಿಮೇಟ್ ಮಾಡಲೇಬೇಕು ನೀವು. ಚಾನಲ್ ಕಾಪಿ ಡೌನ್ಲೋಡ್ ಆಗ್ತಿಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡಿ ನೋಡಿರಿ. ಅದು ಟೆಕ್ನಿಕಲ್ ಪ್ರಾಬ್ಲಮ್ಮು. ಕೆಇದವರು ನಿಮ್ಗೆ ಗೊತ್ತೇ ಇದೆ, ಹೆಂಗೆ 2 ತಿಂಗಳಿಂದ ಕಾಡಿದ್ದಾರೆ. ಯಾವುದನ್ನು ಕೂಡ ನೆಟ್ಟಿಗೆ ಮಾಡೋದಿಲ್ಲ, ಎಲ್ಲಿ ತನಕ ನೀವು ಹೇಳೋದಿಲ್ಲ. ನೀವು ಹೇಳಿದಾಗ ಅವ್ರಿಗೆ ಅಪ್ಡೇಟ್ ಮಾಡ್ಕೊತಾರೆ. ಬಟ್ ಈ ಥರ ಪ್ರಾಬ್ಲಮ್ ಇಶ್ಯೂಗಳಿಗೆ ಯಾವುದೇ ಥರಂಥ ಸೊಲ್ಯೂಷನ್ ನನ್ನ ಹತ್ರ ಇಲ್ಲ. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಹತ್ರ ಸೊಲ್ಯೂಷನ್ ಇಲ್ಲ. ಬಟ್ ಇದನ್ನು ಸಾಲ್ವ್ ಮಾಡಬೇಕಿತ್ತು. 26 ತನಕ ಟೈಮ್ ಇದೆ, 26 ತಾರೀಕು ತನಕ ನಿಮ್ಮಲ್ಲಿ ಟೈಮ್ ಇದೆ. ನಾಳೆಗೆ ಸಂಡೇ ಇರೋದರಿಂದ ಏನು ಮಾಡೋಕ್ಕಾಗೋದಿಲ್ಲ. ಮಂಡೇ ಎನಿ ಕಂಡೀಷನ್ ಒಳಗಡೆ ನೀವೇನು ಮಾಡಬೇಕು, ಎನಿ ಕಂಡೀಷನ್ ಒಳಗಡೆ ಕೆಇಗೆ ನೀವು ಹೋಗ್ರಿ. ಕಾಲೇಜ್ ಇಷ್ಟ ಆಗಿದ್ದರೆ ರಾತ್ರಿ ಕೆಇಗೆ ಹೋಗಿ ಸಾಲ್ವ್ ಮಾಡ್ಕೊಂಬನ್ನಿ. ಚಾನಲ್ ಡೌನ್ಲೋಡ್ ಲಿಂಕ್ ಓಪನ್ ಆಗ್ತಿಲ್ಲ, ಆನ್ಲೈನ್ ಪೇ ಮಾಡ್ಬೋದಾ? ರಿಪ್ಲೈ ಮಾಡ್ಬೋದು, ಪಕ್ಕಾ ಮಾಡ್ಬೋದು. ಆನ್ಲೈನ್ ಪೇಮೆಂಟನ್ನು ಮಾಡಿ. ಆನ್ಲೈನ್ ಪೇಮೆಂಟ್ ಮಾಡಿದರೆ ತೊಂದರೆ ಇಲ್ಲ. ನೀವು ಚಾನಲ್ ಡೌನ್ಲೋಡ್ ಆಗಲಿಲ್ಲ ಅಂದರೂ ಆನ್ಲೈನ್ ಪೇಮೆಂಟ್ ಮಾಡಿ ಇದು ಮಾಡ್ಕೊಳ್ರಿ. ಹೌ ಟು ಸರೆಂಡರ್ ಯುವರ್ ಸೀಟ್ಸ್. ಸೀಟ್ ಸರೆಂಡರ್ ಮಾಡೋದಾ? ಅದು ಕೆಇಗೆ ಹೋಗಿ, ಡೈರೆಕ್ಟ್ ಕೆಇಗೆ ಹೋಗಿ ಸರೆಂಡರ್ ಮಾಡಬೇಕಾಗತ್ತೆ, ಆಫೀಸ್ಗೆ ಹೋಗಬೇಕಾಗತ್ತೆ. ನನಗೆ ನರ್ಸಿಂಗ್ ಸೀಟ್ ಸಿಕ್ಕಿದೆ, ಆದರೆ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಗೂಗಲ್ನಲ್ಲಿ ಸಿಗ್ತಿಲ್ಲ. ಶ್ರೀ ಪ್ರಭು ಲಿಂಗೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಚಮ್ಮುಡಿ, ಬಾಗಲಕೋಟ. ಸೊ ಇದು ಗೂಗಲಲ್ಲಿ ಸಿಗೋದಿಲ್ಲ ರೀ. ಯಾಕಂದರೆ ಗೂಗಲ್ ಅದು ಪ್ರೈವೇಟ್, ಯಾರಾದರೂ ಅಪ್ಡೇಟ್ ಮಾಡಿದರೆ ಮಾತ್ರ ಗೂಗಲಲ್ಲಿ ಯಾರೂ ಅಪ್ಡೇಟ್ ಮಾಡಿಲ್ಲ ಅಂದರೆ ಗೂಗಲಲ್ಲಿ ಏನು ಮಾಡಿದ್ರು ತೋರಿಸೋದಿಲ್ಲ. ಆ ಕಾಲೇಜು ಹೊಸ ಕಾಲೇಜ್ ಇರಬೇಕು, ನೀವು ಅಲ್ಲೇ ಹೋಗಬೇಕಾಗತ್ತೆ. ಅಥವಾ ನೀವು ಏನು ಮಾಡಬೇಕಂತಂದರೆ ಯಾರಾದರೂ ಒಂದು ನಿಮ್ಮ ಬಾಗಲಕೋಟೆಯಲ್ಲಿರುವಂಥ ಯಾವುದಾದ್ರು ಒಂದು ಕಾಲೇಜಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಕೇಳಬೇಕಾಗತ್ತೆ. ನೋಡಿ, ಮತ್ತೇನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಹೋಪ್ ನಿಮಗಿದು
ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.